ಎಲ್ಲರಿಗೆ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ಒಂದು ಹೊಸ ಪ್ರಾಡಕ್ಟನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಆ ಪ್ರಾಡಕ್ಟ್ ಯಾವುದು, ಹೀಗೆ ಯೂಸ್ ಮಾಡಬೇಕು, ಕಾಸ್ಮೆಟಿಕ್ಸ್ ಅಥವಾ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೆ ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಪ್ರಾಡಕ್ಟ್ ಯಾವುದನ್ನ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡೋದು ಯಾವ ಪ್ರಾಡಕ್ಟ್ ಅಂತ. ಸೊ ಈ ವಿಡಿಯೋ ಕೂಡ ಹೆಣ್ಮಕ್ಳಿಗೋಸ್ಕರ. ಸೊ ಹೋಪ್ಫುಲಿ ಗೊತ್ತಾಯ್ತು ಅಂತ ಅನ್ಸುತ್ತೆ ಇದು ಯಾವ ಪ್ರಾಡಕ್ಟ್ ಅಂತ. ಸೊ ಈ ಪ್ರಾಡಕ್ಟ್ ಬಂದು ಐಬ್ರೋ ಡಿಫೈನ್ ಪೆನ್ಸಿಲ್, ಗೊತ್ತಲ್ಲ ನಾವು ಐಬ್ರೋ ಪೆನ್ಸಿಲ್ ಹಾಕೊಂತೀವಲ್ಲ, ಸೊ ಅದ್ರದ್ದು. ಇದು ಬ್ರ್ಯಾಂಡ್ ಬಂದು ಸ್ವಿಸ್ ಬ್ಯೂಟಿ. ಇದ್ರ ಪ್ರೈಸ್ ಬಂದು 187 rupees. ನಾನು ಇದನ್ನ ಆನ್ಲೈನಿಂದನೇ ಎಸ್ಪೆಷಲಿ ಸ್ವಿಸ್ ಬ್ಯೂಟಿಯಿಂದನೇ ತರಿಸ್ಕೊಂಡೆ ಅಂತ ಹೇಳಿದ್ರಿ. ಸೊ ಅದರಲ್ಲಿ ಒಂದು ಬೆಸ್ಟ್ ಫೀಚರ್ ಇದೆ. ಸೊ ಸೊ ಇದೆ ಐಬ್ರೋ ಡಿಫೈನ್ ಪೆನ್ಸಿಲ್. ಸೊ ಇದ್ರ ಫೀಚರ್ ಏನಂತ ಹೇಳಿದ್ರೆ, ಆಲ್ರೆಡಿ ಹೇಳಿದೆ, ನಾವು ಇದನ್ನ ಸಪ್ರೇಟ್ ಯೂಸ್ ಮಾಡಿ ಐಬ್ರೋ ಪೆನ್ಸಿಲನ್ನು ಸಪ್ರೇಟಾಗಿ ತಗೊಂಡು ಯೂಸ್ ಮಾಡ್ತಾ ಇದ್ವಿ. ಬಟ್ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಏನಂತ ಹೇಳಿದ್ರೆ, ಪೆನ್ಸಿಲ್ ಕೂಡ ಇದರಲ್ಲಿ, ಹಾಗೆ ನಾವೇನು ಏನು ಹೇಳ್ತೀವಿ ಅದನ್ನು, ದಿಸ್ ಒನ್ ಬ್ರಷ್, ಐಬ್ರೋ ಬ್ರಷ್ ಬರುತ್ತಲ್ಲ, ಅದು ಒಂದರಲ್ಲೇನೇ ಇದೆ. ಸೊ ಎರಡು ಕೂಡ ಒಂದರಲ್ಲೇ ಸಿಗುತ್ತೆ. ಇದ್ರ ಪ್ರೈಸ್ ಬಂದು 187 rupees. ಸೊ ಅದಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡಿದೆ. ಸೊ ನೋಡೋಣ ಇವಾಗ ಈ ಪೆನ್ಸಿಲಲ್ಲಿ ಎಷ್ಟು ನೀಟಾಗಿ ಇದನ್ನು ಡಿಫೈನ್ ಮಾಡ್ಬೋದು ಐಬ್ರೋನ ಅಂತ. ಹಾಗೆ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಯಾರು ಬ್ರ್ಯಾಂಡ್ ಹೇಳಿ, ಇದು ಸ್ವಿಸ್ ಬ್ಯೂಟಿ ಅಂದರೆ ಸಖತ್ತಾಗೇ ಇರುತ್ತೆ. ನಂಗೆ ತುಂಬ ಇಷ್ಟ ಆಗ್ತಾ ಇದೆ ನೋಡಿ. ಓಕೆ, ಸೊ ಇವಾಗ ಫಸ್ಟ್ ಇದರಲ್ಲಿ ಬ್ರಷಲ್ಲಿ ನೀಟಾಗಿ ಕಾಣಿಸ್ತಿದೆ ಅಲ್ಲ. ಆ್ಯಂಡ್ ನಾನು ಐಬ್ರೋ ಇದಕ್ಕೇನೆ ಏನೂ ಹಾಕಿಲ್ಲ, ಕೆಲವರು ಆಲ್ರೆಡಿ ಹಾಕಿದ್ದೀರ ಹಾಗೆ ಹೀಗೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಅದನ್ನು ಫಸ್ಟ್ ನೀಟಾಗಿ ಒರೆಸ್ಕೊಂಡ್ಬಿಡ್ತೇನೆ. ನನ್ನ ಐಬ್ರೋಸ್ ಆಲ್ರೆಡಿ ತುಂಬಾ ಚೆನ್ನಾಗಿದೆ. ಓಕೆ, ಸ್ಟಾರ್ಟ್ ಮಾಡೋಣ ಇವಾಗ. ಓಕೆ, ಇವಾಗ ನೀಟಾಗಿ ಅಪ್ಲೈ ಮಾಡೋಣ, ಹೇಗೆ ಡಿಫೈನ್ ಮಾಡುತ್ತೆ ನಮ್ಮ ಐಬ್ರೋಸ್ನ ಅಂತ. ಆ್ಯಂಡ್ ಮಿಸ್ಟೇಕ್ಸ್ ಹೇಳ್ತೀನಿ ನಾನು. ಕೆಲವರು ಐಬ್ರೋ ಪೆನ್ಸಿಲ್ನ ಇಲ್ಲಿಗೆ ಯೂಸ್ ಮಾಡುವಾಗ ಹೇಗೆ ಹಾಕೋತಾರೆ ಅಂತ. ಏನು ಮಾಡ್ತಾರೆ ಕೆಲವರು ಅಂದರೆ, ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಇಲ್ಲಿಂದನೂ ಜಾಸ್ತಿ ಹಿಂಗೆ ಹಾಕೊಂಡ್ಬಿಡ್ತಾರೆ. ಸೊ ಅವಾಗ ಅದು ಆರ್ಟಿಫಿಷಿಯಲ್ ಅಂತ ತುಂಬಾ ಚೆನ್ನಾಗಿ ಎದುರುಗಡೆ ಇರೋರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ಯಾವಾಗೂ ಸ್ಟಾರ್ಟ್ ಮಾಡಬಾರ್ದು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಮಿಡ್ಡಲ್ಲಿ ಹಾಕ್ಕೊಬಾರ್ದು. ಇನ್ನೊಂದು ಹಿಂಗಂದರೆ, ಮಧ್ಯದಲ್ಲಿ ಹೀಗೆ ಹಾಕ್ಬಾರ್ದು. ಯಾವಾಗಲೂ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಏನಿದೆ ಇಲ್ಲಿ ಹಾಕ್ಕೊಂಡು ಅದನ್ನು ಬ್ರಷಲ್ಲಿ ಲಿಫ್ಟ್ ಮಾಡಬೇಕು. ಓಕೆ, ನಾನು ತೋರಿಸ್ತೀನಿ ಇವಾಗ. ಬಿಫೋರ್ ನೋಡ್ಕೊತಿದ್ದೀರಾ, ಸೊ ಬಿಫೋರ್ ನೋಡಿದ್ದೀರಾ, ಆಫ್ಟರ್ ನೋಡಿ ಹೇಗಾಗ್ತೀರ ಅಂತ. ಸೊ ಐಬ್ರೋ ಶೇಪ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟು ಹೀಗೆ ಹಾಕೊಂಡು, ನೆಕ್ಸ್ಟ್ ಹೀಗೆ
ನೆಕ್ಸ್ಟ್ ಏನಾದ್ರು ಇಲ್ಲಿ ಬಂತು ಅಂದರೆ ಅದನ್ನು ಟಿಶ್ಯೂಲಿ ನೀಟಾಗಿ ಒರೆಸ್ಕೊಂಬಿಡಿ ಮೇಲೆ ಕೂಡ. ಓಕೆ, ದೆನ್ ಈ ಕಡೆ. ಓಕೆ, ಆ್ಯಂಡ್ ಎಕ್ಸ್ಟ್ರಾ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಓಕೆ, ಸಿ ಕೆಲವ್ರಿಗೆ ಇನ್ನೂ ಥಿಕ್ನೆಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಬೇಡಿ. ಜಸ್ಟ್ ಇಲ್ಲಿ ಹಿಂಗೆ ಹಾಕ್ಕೊಂಡು ಇಲ್ಲಿ ಕೂಡ ಹೀಗೆ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಹೀಗೆ. ಆ್ಯಂಡ್ ಎಕ್ಸ್ಟ್ರಾ ಮತ್ತೆ ಏನಾದರೂ ಮೇಲೆ ಕೆಳಗಡೆ ಆಗಿಬಿಟ್ಟಿದೆ ಅಂತ ಅನಿಸಿದ್ರೆ ಅದನ್ನು ನೀಟಾಗಿ ವೆಟ್ ವೈಪ್ಸಲ್ಲಿ ಕ್ಲೀನ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ, ಗೊತ್ತಾಗ್ತಾ ಇದೆ ಬಿಫೋರ್ ಆ್ಯಂಡ್ ಆಫ್ಟರ್ ಎಷ್ಟು ಚೆನ್ನಾಗಿ ಡಿಫೈನ್ ಆಗಿದೆ ಐಬ್ರೋಸ್ ಅಂತ. ಸೊ ನಂಗಂತೂ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರನೇ ಅಂತ ತರಿಸ್ದೆ ಇದನ್ನು, ಹಾಗೆ ರಿವ್ಯೂ ಕೂಡ ಮಾಡೋಣ ಅಂತ. ನನಗೆ ಯಾವುದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಅಂತ ಅನಿಸುತ್ತೆ ಆ್ಯಂಡ್ ಗುಡ್ ರಿವ್ಯೂಸ್ ಕೂಡ ನೋಡಿ ನಾನು ಪರ್ಚೇಸ್ ಮಾಡ್ಕೊಳ್ಳೋದು ಆ್ಯಂಡ್ ಅದನ್ನು ಪರ್ಚೇಸ್ ಮಾಡಿ ನಾನು ನಿಮಗೆ ಪ್ರಾಡಕ್ಟ್ಸ್ನ ರಿವ್ಯೂ ಕೊಡೋದು. ಸ್ವಿಸ್ ಬ್ಯೂಟಿ ಅವ್ರದ್ದು ಬ್ರ್ಯಾಂಡ್ ಇದು. ಸೊ ನಿಮ್ಗೆ ಯಾರಿಗಾದರೂ ಐಬ್ರೋ ಪೆನ್ಸಿಲ್ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಆನ್ಲೈನಲ್ಲಿ ಸಿಗುತ್ತೆ. ನೀವು ಸ್ವಿಸ್ ಬ್ಯೂಟಿ ಅಂತ ಹೊಡೆದ್ರೆ ನಿಮಗೆ ಸಿಗ್ಬಿಡುತ್ತೆ. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಅಂದರೆ ಬೋತ್ ಐಬ್ರೋ ಪೆನ್ಸಿಲ್ ಆ್ಯಂಡ್ ಬ್ರಷ್ ಒಂದೇ ಪೆನ್ಸಿಲಲ್ಲಿ ಸಿಗುತ್ತೆ. ಸೊ ನೀವು ಇದನ್ನು ಸಪ್ರೇಟಾಗಿ ಇಟ್ಟು ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದುವರೆಗೂ ನನ್ನ ಚಾನಲ್ಗೆ 800 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಹೊಸ ಪ್ರಾಡಕ್ಟ್ ಜೊತೆ ರಿವ್ಯೂ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಸೈನಿಂಗ್ ಆಫ್. ಬಾಯ್ ಬಾಯ್.